ಗುಡ್ ಈವ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಮನೋಹರ್. ಹೊಸ ವಿಡಿಯೋದಿಂದ ಬಂದಿದ್ದೀನಿ, ಹೊಸ ವಿಡಿಯೋಗೆ. ಇದರಲ್ಲಿ ನಿಮಗೆ ಇವಾಗ ಅಸಿಸ್ಟೆಂಟ್ ಲೋಕೋ ಪೈಲಟ್ ರಿಕ್ರೂಟ್ಮೆಂಟ್ ಕಾಲ್ ಆಗಿದೆ ರೈಲ್ವೇಸಲ್ಲಿ. CA1/26 ನೋಟಿಫಿಕೇಷನಲ್ಲಿ. ನಿಮಗೆ ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 11,127 ವೇಕೆನ್ಸಿ ಇದೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನಮ್ಮ ಕನ್ನಡಿಗರಿಗೂ ಸ್ವಲ್ಪ ಅವಕಾಶ ಸಿಗಲಿ. ನಾವು ಅವಕಾಶ ಇಲ್ಲ ಅಂದ್ಕೊಂಡಿರ್ತೀವಿ. ಈ ಥರ ಒಂದು ಅವಕಾಶ ಬಂದಾಗ ಇದನ್ನು ಯೂಸ್ ಮಾಡ್ಕೋಬೇಕು. ಮತ್ತು ಈ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಮತ್ತು ಅದರ ಲಾಸ್ಟ್ ಡೇಟು, ಏಜ್ ರಿಲ್ಯಾಕ್ಸೇಷನ್ನು, ಮೆಡಿಕಲ್ ಸ್ಟ್ಯಾಂಡರ್ಡ್ಸು, ಇದ್ರ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ವಿಡಿಯೋ ಮಾಡೋಣ ಅಂತ. ಯಾಕಂದರೆ ಸುಮ್ಮನೆ ಅಲ್ಲಿ ನೋಡೋದು ಇಲ್ಲಿ ನೋಡೋದು ಎಲ್ಲ ಕನ್ಫ್ಯೂಸ್ ಆಗೋದು ಬೇಡ. ನಾನು ಒಬ್ಬ ALP ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಹಂಗಾಗಿ ನಾನು ಈ ಎಕ್ಸಾಮ್ನ ಅಟೆಂಡ್ ಮಾಡಿ ಬಂದಿರೋದ್ರಿಂದ ನಾನು ಎಕ್ಸ್ಪೀರಿಯನ್ಸ್ನ ನಿಮ್ಗೆ ಹೇಳ್ತೀನಿ, ಯಾವ ರೀತಿ ಅಪ್ಲಿಕೇಶನಿಂದ ಸ್ಟಾರ್ಟ್ ಮಾಡಿ ಎಕ್ಸಾಮ್ ಅಟೆಂಡ್ ಆಗೋದು ಯಾವ ಥರ ಮಾಡಬೇಕು ಅಂತ. ಫಸ್ಟು ಬೇಸಿಕ್ ಡೀಟೇಲ್ಸ್ ನೋಡಿಕೊಂಡ್ರೆ, ಇದೊಂದು ಲೆವೆಲ್ 2 ಎಕ್ಸಾಮ್, ಲೆವೆಲ್ 2 ಕ್ಯಾಟಗರಿ ಜಾಬು. ಲೆವೆಲ್ 2 ಕ್ಯಾಟಗರಿ ಅಂದರೆ ನಿಮಗೆ ಬೇಸಿಕ್ ಪೇ ಬಂದ್ಬಿಟ್ಟು ಇನಿಷಿಯಲಿ 19,900 ಇರುತ್ತೆ. ಇದು ಓನ್ಲಿ ಬೇಸಿಕ್. ಇದನ್ನು ಬಿಟ್ಟು ನಿಮಗೆ ಬೇರೆ ಅಲವೆನ್ಸಸ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಇದು ಲಾಸ್ಟ್ ಡೇಟ್ ಆಫ್ ಎಕ್ಸಾಮ್ ಅಪ್ಲಿಕೇಶನ್ ಬಂದ್ಬಿಟ್ಟು 14 ಜೂನ್, ಅಂದರೆ ಈ ಮಂತು 14ನೇ ತಾರೀಕು ಲಾಸ್ಟ್ ಡೇಟು. ಮತ್ತು ಫೀ ಪೇಮೆಂಟ್ ಮಾಡೋಕ್ಕೆ 16 ಜೂನಲ್ಲಿ ಲಾಸ್ಟ್ ಡೇಟ್ ಇರುತ್ತೆ. ಮತ್ತು ಏಜ್ ಲಿಮಿಟು 80 to 30 ಇಯರ್ಸ್ ಇರುತ್ತೆ. ಇದನ್ನು ಬಿಟ್ಬಿಟ್ಟು ನಿಮಗೆ SC STಗೆ ಮತ್ತು OBCಗೆ ಮತ್ತು ಆಲ್ರೆಡಿ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಅವ್ರಿಗೆಲ್ಲ ಮತ್ತು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು ನೀವೇನು ಮಾಡಬೇಕು ಅಂದರೆ, ಈ ಕಂಪಲ್ಸರಿ ಈ ಎಕ್ಸಾಮ್ಗೆ ನೀವು ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನೀವು ಒಂದು ಓನ್ ಮೊಬೈಲ್ ನಂಬರ್ ಮತ್ತು ಒಂದು ಓನ್ ಇಮೇಲ್ ID ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟು. ಯಾಕಂದರೆ ನಿಮ್ಗೆ ಏನು ನೋಟಿಫಿಕೇಶನ್ಸ್ ಬಂದರೂ ನಿಮ್ಮ ಮೊಬೈಲಿಗೆ ಬರ್ತಾ ಇರುತ್ತೆ, ಮತ್ತು ಅದೇ ಥರ ನಿಮ್ಮ ಇಮೇಲಿಗೆ ಬರ್ತಾ ಇರುತ್ತೆ. ಅದೇ ಥರ ಮತ್ತು ನೀವೇನಂದರೆ, ಇದರಲ್ಲಿ ನೀವು ಎಲ್ಲ ಪೋಸ್ಟ್ಗೂ ಅಪ್ಲೈ ಮಾಡೋಕ್ಕಾಗಲ್ಲ. ಅಂದರೆ ಡಿಫ್ರೆಂಟ್ RRBs ಇದೆ. RRB ಬ್ಯಾಂಗ್ಳೂರು ಇರ್ಬೋದು, ಚೆನ್ನೈ ಇರ್ಬೋದು, ಮಡ್ರಾಸ್ ಇರ್ಬೋದು, ಅಜ್ಮೀರು, ಈ ಥರ ಡಿಫ್ರೆಂಟ್ RRB ಇದೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ, ಎಲ್ಲಿ ನಿಮಗೆ ಜಾಸ್ತಿ ಪೋಸ್ಟ್ ಇದೆ ಅನ್ನೋ ಥರ, ಕೆಲವರು ಜಾಸ್ತಿ ಪೋಸ್ಟ್ ಇರೋ ಕಡೆ ಅಪ್ಲೈ ಮಾಡೋಣ ಅಂದ್ಕೊಂತಾರೆ, ಕೆಲವರು ಇಲ್ಲ ಬೆಂಗಳೂರಿಗೆ ಅಪ್ಲೈ ಮಾಡೋಣ ಕಡಿಮೆ ಪೋಸ್ಟ್ ಇದ್ರು ಅಂದ್ಕೊಂತಾರೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗಿರುತ್ತೋ ಒಂದೇ ಒಂದು RRBಗೆ ಮಾತ್ರ ಅಪ್ಲೈ ಮಾಡಿ ನೀವು, ಮತ್ತು ಒಂದೇ ಅಪ್ಲಿಕೇಶನ್ ಮಾತ್ರ ಹಾಕಿ. ಮಲ್ಟಿಪಲ್ RRBಗೆ ಅಪ್ಲೈ ಮಾಡಿದ್ರೆ ಮತ್ತು ಮಲ್ಟಿಪಲ್ ಅಪ್ಲಿಕೇಶನ್ಸ್ ಹಾಕಿದರೆ, ಅಂದರೆ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ ಹಾಕಿದರೆ ಅಪ್ಲಿಕೇಶನು ರಿಜೆಕ್ಷನ್ ಆಗುತ್ತೆ. ಇದಾದಮೇಲೆ ಇದು ಬೇಸಿಕ್ ಡೀಟೇಲ್ಸ್. ಇದನ್ನು ಬಿಟ್ಟು ನಿಮಗೆ ನೋಟಿಫಿಕೇಶನ್ ನೋಡಿಕೊಂಡ್ರೆ ನಿಮಗೆ ಫೋಟೋ ಎಷ್ಟಿರಬೇಕು, ಸಿಗ್ನೇಚರ್ ಏನು ಎಲ್ಲ ಸಿಗುತ್ತೆ ನಿಮಗೆ, ಅದರಲ್ಲೇ ಹೋಗ್ಬೋದು. ನೀವು ಇದರಲ್ಲಿ ಮೇಜರ್ ತಿಳ್ಕೊಬೇಕಾಗಿರೋದು ಈ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ. ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ಎಕ್ಸಾಮಿನೇಷನು 5 ಸ್ಟೇಜಲ್ಲಿ ನಡೆಯುತ್ತೆ. ಇದೆಲ್ಲ ಕಂಪ್ಯೂಟರೈಸ್ಡ್ ಎಕ್ಸಾಮ್. ನಿಮ್ಗೆ ಯಾವುದೇ ಕಾರಣಕ್ಕೂ ಎಲ್ಲೂ ನಿಮಗೆ ಮ್ಯಾನ್ಯುವಲ್ ಎಕ್ಸಾಮ್ ಇರೋದಿಲ್ಲ. ಎಲ್ಲ ಕಂಪ್ಯೂಟರೈಸ್ಡ್ ಎಕ್ಸಾಮ್, ಎಲ್ಲೂ ಮೋಸ ಆಗೋ ಚಾನ್ಸಸ್ ಇರೋದೇ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ನಾನೇ ನಿಂತಿದ್ದೀನಿ ಇಲ್ಲಿ. ನೀವೇನೂ ಮೋಸ ಇಲ್ಲ ಎಕ್ಸಾಮಲ್ಲಿ. ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಈಸಿಯಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು, ಕ್ವಾಲಿಫಿಕೇಷನು ತುಂಬ ಸಿಂಪಲ್ ಆಗಿದೆ. ITI, ಡಿಪ್ಲೊಮೊ, ಇಂಜಿನಿಯರಿಂಗ್. ಇದರಲ್ಲಿ ಎಲೆಕ್ಟ್ರಿಕಲ್ ಆಗ್ಬೋದು, ಮೆಕ್ಯಾನಿಕಲ್ ಆಗ್ಬೋದು, ಮತ್ತು ENC ಆಗ್ಬೋದು. ಅದೇ ಥರ ನೀವು ITNಲ್ಲಿ ಬಂದರೆ ತುಂಬ, ಈವನ್ ರೇಡಿಯೋ ಮೆಕ್ಯಾನಿಕರಿಂದನೂ ಫಿಟ್ಟರು, ಎಲೆಕ್ಟ್ರಿಷಿಯನ್ನು, ಇನ್ನೂ ತುಂಬ ಇದಿದೆ. ಎಲ್ಲ ಯಾರ್ಯಾರಿದ್ದಾರೋ ನೋಟಿಫಿಕೇಶನ್ ನೋಡಿಕೊಂಡು ಆ ನೋಟಿಫಿಕೇಶನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ್ಯಾವ ಕ್ವಾಲಿಫಿಕೇಷನ್ಗೆ ಏನು ಅಂತ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವರು ಇದಕ್ಕೆಲ್ಲ ಅಪ್ಲೈ ಮಾಡ್ಕೋಬೋದು. ಇದೊಂದು ಬೆಸ್ಟ್ ಜಾಬು. ಯಾಕಂದರೆ ತುಂಬ ಏನು ಕಷ್ಟ ಇರೋಲ್ಲ. ಎಕ್ಸಾಮಿನೇಷನ್ ಪ್ಯಾಟರ್ನ್ ತುಂಬ ಸಿಂಪಲ್ ಆಗಿರುತ್ತೆ, ಮತ್ತು ಇದು ಒಳ್ಳೆ ಗುಡ್ ಸ್ಯಾಲ್ರಿ ಕೊಡ್ತಾರೆ. ಒಂದು ITI ಬೇಸ್ಡ್ ಜಾಬ್ಗೆ ದ ಸ್ಯಾಲ್ರಿ ವಿಲ್ ಬಿ ಗುಡ್ ಸ್ಯಾಲ್ರಿ ಪೇ ಮಾಡ್ತಾರೆ ನಿಮಗೆ. ಈ ಎಕ್ಸಾಮಿನೇಷನ್ ಬಂದ್ಬಿಟ್ಟು 5 ಸ್ಟೇಜಲ್ಲಿ ನಡೆಯುತ್ತೆ ಅಂತ ಹೇಳಿದೆ. ಫಸ್ಟ್ ಬಂದ್ಬಿಟ್ಟು CBT 1, ನೆಕ್ಸ್ಟು CBT 2, ಮತ್ತು CB80 ಅಂತ ಕರಿತೀವಿ, ಇಲ್ಲ ಆಪ್ಟಿಟ್ಯೂಡ್ ಟೆಸ್ಟ್. ಮುಂಚೆ ಅದನ್ನು ಸೈಕೋ ಟೆಸ್ಟ್ ಅಂತ ಕರಿತಾ ಇದ್ರು. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಮತ್ತು ನಿಮ್ಗೆ ಇದರಲ್ಲಿ ನಾನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳ್ತಾ ಇದ್ನಲ್ಲ, ನೀವು 18 to 30 ಇಯರ್ಸ್ ಒಳಗಡೆ ಇದ್ದರೆ ಇದಕ್ಕೆ ಎಲಿಜಿಬಲ್. ಅದನ್ನು ಬಿಟ್ಟು ನೀವು SC ST ಆಗಿದ್ರೆ ನಿಮಗೆ 5 ಇಯರ್ಸು ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅದೇ ಥರ OBC ನಾನ್ ಕ್ರೀಮಿ ಲೇಯರ್ ಇದ್ದರೆ ಮಾತ್ರ ನಿಮಗೆ 3 ಇಯರ್ಸ್, ಅಂದರೆ 33 ಇಯರ್ಸ್ವರೆಗೂ ನೀವು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇದನ್ನು ಬಿಟ್ಬಿಟ್ಟು ನಿಮಗೆ ಎಕ್ಸಾಮಿನೇಷನ್ ಫೀಸು ಅಷ್ಟೇ. ಎಕ್ಸಾಮಿನೇಷನ್ ಫೀಸು 500 rupees ಇರುತ್ತೆ. 500 rupees ಇರುತ್ತೆ. ಅದನ್ನು ಬಿಟ್ಟು ನೀವು ಅಕಸ್ಮಾತ್ ನೀವು ಫಸ್ಟ್ ಸ್ಟೇಜ್ ಆಫ್ CBT 1 ಅಟೆಂಡ್ ಮಾಡಿದ್ರೆ ನಿಮಗೆ ಆ 400 rupees ನಿಮ್ಮ ಅಕೌಂಟ್ಗೆ ವಾಪಸ್ ಬರುತ್ತೆ. ನೀವು ಪಾಸಾಗಿ ಫೇಲಾಗಿ ಏನೂ ಇಲ್ಲ. ನೀವು 500 rupees ಕೊಟ್ಟು ಎಕ್ಸಾಮಿನೇಷನ್ ಅಪ್ಲೈ ಮಾಡಿದ್ರೆ ನಿಮಗೆ CBT 1 ಯಾರ್ಯಾರು ಬರೀತಾರೋ ಅವರೆಲ್ಲ ಒಂದು ಅಪ್ಲಿಕೇಶನ್ ಲಿಂಕ್ ಬರುತ್ತೆ, ಅದನ್ನ ಅಪ್ಲೈ ಮಾಡಿದ್ರೆ ನಿಮಗೆ 400 rupees ನಿಮಗೆ ಕ್ರೆಡಿಟ್ ಆಗುತ್ತೆ. ಅದೇ ಥರ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಇರುತ್ತೆ. ಇದನ್ನು ನೀವು OBC ಜೊತೆ ಕನ್ಫ್ಯೂಸ್ ಆಗಬೇಡಿ. ಅಂದರೆ ಒಂದು ಇನ್ಕಮ್ ಲಿಮಿಟ್ ಇಷ್ಟು ಲೆವೆಲ್ ಅಂತ ಇರುತ್ತೆ. ಅಷ್ಟು ಲೆವೆಲ್ ಇರೋರು 250 rupees ಕೊಟ್ಟೆ ಈ ಎಕ್ಸಾಮ್ನ ಅಪ್ಲೈ ಮಾಡ್ಬೋದು.
ಮತ್ತೆ ನೀವು CBT 1 ಬರೆದಾಗ ಆ 250 ರುಪೀಸು ಆಟೋಮೆಟಿಕ್ಕಾಗಿ ವಾಪಸ್ ಬರುತ್ತೆ. ಬಟ್ ನೀವೇನು ತಿಳ್ಕೊಬೇಕು ಅಂದರೆ, ನೀವು ಸಪೋಸ್ ಎಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಿರಲ್ವಾ, ಅವಾಗ ನಿಮ್ಮ ಹತ್ರ ಚೆಕ್ ಮಾಡ್ತಾರೆ. ಸೊ ಸರ್ಟಿಫಿಕೇಟ್ ಇದ್ದರೆ ಮಾತ್ರ 250 ರುಪೀಸ್ ಕೊಟ್ಟು ಎಕ್ಸಾಮ್ ಇದು ಮಾಡಿ, ಇಲ್ಲಾಂದರೆ 500 ರೂಪಾಯಿ ಕೊಟ್ಟು ಮಾಡೋದೇ ಒಳ್ಳೆಯದು. ಸೊ ಮತ್ತೆ ಇದು ಬಿಟ್ಟು ನಿಮಗೆ ನೆಕ್ಸ್ಟ್ ಏನು ಅಂದರೆ, ಫಸ್ಟು CBT 1. ಸೊ ನೀವು ಒಂದ್ಸತಿ ಎಲ್ಲ ಅಪ್ಲಿಕೇಶನ್ನು ಹಾಕಿದ್ರಿ, ಎಲ್ಲ ಆಗೋಯ್ತು, ಸಕ್ಸಸ್ಫುಲಿ ಅಪ್ಲಿಕೇಶನ್ನು ಇದಾಗೋಯ್ತು, ಅಕ್ಸೆಪ್ಟ್ ಆಗೋಯ್ತು. ಅಕ್ಸೆಪ್ಟ್ ಆದಮೇಲೆ CBT 1 ಇರುತ್ತೆ. CBT 1 ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ 1. ಸೊ ಇದರಲ್ಲಿ 75 ಕ್ವಶನ್ಸ್ ಇರುತ್ತೆ, 60 ಮಿನಿಟ್ಸ್ ಟೈಮ್ ಕೊಡ್ತಾರೆ. ಮತ್ತು ಎವ್ರಿ ಕ್ವಶನ್ಗೆ 1/3 ಅಂದರೆ 0.33 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಕಂಪಲ್ಸರಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇಲ್ಲಿ ಸಿಲೆಬಸ್ ರೀಸನಿಂಗು, ಜನರಲ್ ಸೈನ್ಸು ಅಥವಾ ಮೆಂಟಲ್ ಎಬಿಲಿಟಿ, ರೀಸನಿಂಗು ಮೆಂಟಲ್ ಎಬಿಲಿಟಿ ಎರಡೂ ಒಂದೇ. ಇದನ್ನು ಸೇರಿಸ್ಕೊಂಡು ಸ್ಟ್ಯಾಟಿಕ್ GK ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ. ಇಷ್ಟು ಪ್ರಿಪೇರ್ ಆದರೆ ಸಾಕು, ತುಂಬ ವಾಸ್ಟ್ ಸಿಲೆಬಸ್ ಏನಿಲ್ಲ. ಮತ್ತು ಇದರಲ್ಲಿ ಇವನು ಏನು ಮಾಡಿದ್ದಾರೆ, CBT 1 ನೋಟಿಫಿಕೇಶನ್ ನೋಡಿದ್ರೆ OBCಗೆ ಇಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ತೆಗಿಬೇಕು, SC/STಗೆ ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ತೆಗಿಬೇಕು, URಗೆ ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತ. ಬಟ್ ನೀವು ಅಷ್ಟೇ ತೆಗೆದ ತಕ್ಷಣ ನೀವು ಕ್ವಾಲಿಫೈ ಆಗ್ತೀರಾ ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು ನಾವು. ಅದು ಒಂದು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ ಅವರು. ಸೊ ಇದರಲ್ಲಿ ಮಿನಿಮಮ್ ನಂಬರ್ ಆಫ್ ಮಾರ್ಕ್ಸ್ ತೊಗೊಳಕ್ಕೆ ಟ್ರೈ ಮಾಡಬೇಕು. ಒಂದ್ಸತಿ ನೀವು CBT 1 ಕ್ವಾಲಿಫೈ ಆದರೆ ನೆಕ್ಸ್ಟ್ CBT 2 ಬರುತ್ತೆ. ಈ CBT 2 ಅಲ್ಲಿ ಎಷ್ಟು ಕರೀತಾನೆ ಅಂದರೆ 15 ಟೈಮ್ಸ್ ಆಫ್ ಟೋಟಲ್ ವೇಕೆನ್ಸಿ. ಅಂದರೆ ಇವಾಗ ಎಷ್ಟು ಟೋಟಲ್ ವೇಕೆನ್ಸಿ ಇದೆಯಲ್ವಾ, ಅದು 15 ಟೈಮ್ಸ್ ಅಷ್ಟು ಜನಗಳನ್ನ ಅವನು CBT 2 ಎಕ್ಸಾಮ್ ಬರೆಯೋಕ್ಕೆ ಕರೀತಾನೆ. ಸೊ ಇದರಲ್ಲಿ ಪಾರ್ಟ್ A ಮತ್ತು ಪಾರ್ಟ್ B ಅಂತ ಇರುತ್ತೆ. ಈ ಪಾರ್ಟ್ B ಇದೆಯಲ್ವಾ, ಈ ಪಾರ್ಟ್ B ಅಂದರೆ ಇದರಲ್ಲಿ ಬೇಸ್ಡ್ ಆನ್ ಯುವರ್ ಕ್ವಾಲಿಫಿಕೇಷನ್. ನಿಮ್ಮ ಕ್ವಾಲಿಫಿಕೇಷನ್, ನೀವು ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೋದು. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಪಾರ್ಟ್ B ಒಂದು ಸಬ್ಜೆಕ್ಟ್ ಇರುತ್ತೆ, ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಇರುತ್ತೆ. ನಾನು ಅದನ್ನ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಲಿಸ್ಟ್ ಆಫ್ ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಆ ಸಬ್ಜೆಕ್ಟ್ ಏನಕ್ಕೆ ಸೆಲೆಕ್ಟ್ ಮಾಡ್ತೀರಾ ಅಂದರೆ, ಈ CBT 2 ನೀವು ಎಲಿಜಿಬಲ್ ಆದಾಗ ಈ ಪಾರ್ಟ್ B ಎಕ್ಸಾಮ್ ಬರಿಬೇಕಾದ್ರೆ ಅವರು ಆ ಸಬ್ಜೆಕ್ಟ್ನ ಅಟೆಂಡ್ ಮಾಡಿಬಿಟ್ಟು ಅದರಲ್ಲಿ ಮಿನಿಮಮ್ ನಂಬರ್ ಆಫ್ ಮಾರ್ಕ್ಸ್ ತೆಗಿಬೇಕು. ಅದನ್ನ ನೀವು ಮುಂಚೆನೇ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ಸೆಲೆಕ್ಟ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಯಾವ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕು, ನಿಮಗೆ ಯಾವುದರಲ್ಲಿ ಮೆಟೀರಿಯಲ್ ಸಿಗುತ್ತೆ. ಇಟ್ ಈಸ್ ಜಸ್ಟ್ ಎನ್ ITA ಸಿಲೆಬಸ್. ನೀವು ಬೆಂಗಳೂರಲ್ಲಿದ್ದರೆ ಅವೆನ್ಯೂ ರೋಡ್ಗೆ ಹೋದರೆ, ಇಲ್ಲ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರೆ ಅದ್ರ ರಿಲೇಟೆಡ್ ಮೆಟೀರಿಯಲ್ ಸಿಕ್ಬಿಡುತ್ತೆ. ಇಲ್ಲ ಅದು ನಿಯರ್ ಬೈ ITI ಕಾಲೇಜ್ಗೆ ಹೋಗ್ಬಿಟ್ಟು ಫೀಚರ್ಸ್ ಇರೋನು ಸಿಗುತ್ತೆ ನಿಮಗೆ ಆ ಮೆಟೀರಿಯಲ್. ಅದು ಸಿಗುತ್ತೆ ಅಂತ ನೋಡಿಕೊಂಡೇ ನೀವು ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಬೇಕು. ಸುಮ್ಮನೆ ರ್ಯಾಂಡಮ್ಗೆ ಅಪ್ಲೈ ಮಾಡಿದ್ರೆ ಅದಕ್ಕೆ ಮೆಟೀರಿಯಲ್ ಸಿಕ್ಕಿಲ್ಲ ಅಂದರೆ ನಿಮಗೆ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ CBT 2 ಪಾರ್ಟ್ A, ಪಾರ್ಟ್ B ಅಂತ ಎಕ್ಸಾಮ್ ಇರುತ್ತೆ. ಪಾರ್ಟ್ A ಎಗೇನ್ 100 ಕ್ವಶನ್ಸ್ 90 ಮಿನಿಟ್ಸ್ ಇರುತ್ತೆ. ಅದೇ ಥರ ಪಾರ್ಟ್ B 75 ಕ್ವಶನ್ಸು 60 ಮಿನಿಟ್ಸ್ ಇರುತ್ತೆ. ಮತ್ತು ಇದು ಈ ಎಕ್ಸಾಮಿನೇಷನ್ ಹೆಂಗೆ ನಡೆಯುತ್ತೆ ಅಂದರೆ, ಫಸ್ಟು 90 ಮಿನಿಟ್ಸ್ ರನ್ ಆಗುತ್ತೆ. ಆ 90 ಮಿನಿಟ್ಸಲ್ಲಿ ನಿಮ್ಗೆ 100 ಕ್ವಶನ್ಸ್ ಬರುತ್ತೆ. ಆ 90 ಮಿನಿಟ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಪಾರ್ಟ್ B ಓಪನ್ ಆಗೋದು. ಯಾವುದೇ ಕಾರಣಕ್ಕೂ ಇದು ಸೈಮಲ್ಟೇನಿಯಸ್ ಎಕ್ಸಾಮ್ ಅಲ್ಲ. ಅದು ಕ್ಲೋಸ್ ಆಗುತ್ತೆ 90 ಮಿನಿಟ್ಸು, ನಿಮ್ಮ 100 ಕ್ವಶನ್ಸ್ ಕ್ಲಿಯರ್ ಆಗುತ್ತೆ. ಅದಾದಮೇಲೆ ನಿಮಗೆ ಇದು ಅಟೆಂಡ್ ಆಗೋದು. ಮತ್ತು ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ, ನೋಡಿದ್ದೀವಿ ನೀವು ಪಾರ್ಟ್ A ಎಷ್ಟಾದರೂ ಮಾರ್ಕ್ಸ್ ತೊಗೊಳ್ಳಿ, 100 ಮಾರ್ಕ್ಸ್ ಆದರೂ ತೊಗೊಳ್ಳಿ. ಬಟ್ ಏನಂದರೆ, ನೀವು ಪಾರ್ಟ್ B ಯಾವುದೇ ಕ್ಯಾಟಗರಿ ಆಗಿರಲಿ, ಎನಿ ಕ್ಯಾಟಗರಿ, ಯಾವ ಕ್ಯಾಟಗರಿ ಬಾರು ಇಲ್ಲ, ನೀವು ಕಂಪಲ್ಸರಿ 35% ಆಫ್ ದಿ ಮಾರ್ಕ್ಸ್ ತೆಗಿಲೇಬೇಕು. ಸಪೋಸ್ ನೀವು ಇಲ್ಲಿ 100 ಆಫ್ 100 ತೆಗೆದ್ರು ಇಲ್ಲಿ 35 ಮಾರ್ಕ್ಸ್. ನಾನು CBT 2 ಬಗ್ಗೆ ಹೇಳ್ತಾ ಇದ್ದೆ. ಸೊ ಇದರಲ್ಲಿ ನೀವು ಪಾರ್ಟ್ A ಎಷ್ಟಾದರೂ ಮಾರ್ಕ್ಸ್ ತೆಗೀರಿ, ಪಾರ್ಟ್ B ಮಿನಿಮಮ್ 35% ಆಫ್ ಮಾರ್ಕ್ಸ್ ತೆಗಿಲೇಬೇಕು. ಈ ಮಾರ್ಕ್ಸ್ ನಿಮ್ಗೆ ಎಲ್ಲೂ ಯೂಸ್ ಆಗಲ್ಲ, ಪಾರ್ಟ್ B ಮಾರ್ಕ್ಸು. ಬಟ್ ಏನಂದರೆ, ಈ ಮಾರ್ಕ್ಸ್ ನೀವು 35 ತೆಗೆದಿಲ್ಲ ಅಂದರೆ ಈ ಮಾರ್ಕ್ಸ್ ಎಲ್ಲ ಕೌಂಟ್ ಆಗಲ್ಲ, ಮತ್ತು ನೀವು ಎಕ್ಸಾಮಿಂದನೂ ಡಿಸ್ಕ್ವಾಲಿಫೈ ಆಗ್ತೀರಾ. ಸೊ ಎಗೇನ್ ನೀವು ಸಿಲೆಬಸ್ ಅಂತ ನೋಡಿಕೊಂಡ್ರೆ, ಪಾರ್ಟ್ A ಎಗೇನ್ ಮ್ಯಾಥಮೆಟಿಕ್ಸು ಸೇಮ್ ಇಲ್ಲಿ ಏನಿದೆಯೋ ಅದೇ ಸಿಲೆಬಸ್. ಮ್ಯಾಥಮೆಟಿಕ್ಸು, ರೀಸನಿಂಗು, ಜನರಲ್ ಸೈನ್ಸ್ ಇರುತ್ತೆ. ಬಟ್ ಇಲ್ಲಿ ಏನಂದರೆ ಎಕ್ಸ್ಟ್ರಾ ಏನಂದರೆ ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಇರುತ್ತೆ. ಸೊ ಇದ್ರದ್ದು ತುಂಬ ಕ್ವಶನ್ಸ್ ಬರುತ್ತೆ. ಬೇಸಿಕ್ ಸೈನ್ಸ್ ಅಂದರೆ ಫಿಸಿಕ್ಸ್ ಬಗ್ಗೆ, ಬೇಸಿಕ್ಸ್ ಕೆಮಿಸ್ಟ್ರಿ ಬಗ್ಗೆ, ಅದನ್ನು ಬಿಟ್ಟು ಇಂಜಿನಿಯರಿಂಗ್ ಡ್ರಾಯಿಂಗ್ ಬಗ್ಗೆ, ಡಿಫ್ರೆಂಟ್ ಗೇಜಸ್, ವರ್ನಿಯರ್ ಕ್ಯಾಲಿಪರ್ ಆಗ್ಬೋದು, ಸ್ಕ್ರೂ ಗೇಜ್ ಆಗ್ಬೋದು. ಸೊ ಮತ್ತು ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಇರ್ಬೋದು, ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಇರ್ಬೋದು. ಈ ಥರ ಬೇಸಿಕ್ ಡಾಟಾ, ಬೇಸಿಕ್ ಇಂಜಿನಿಯರಿಂಗ್ ಬಗ್ಗೆ ಕ್ವಶನ್ಸ್ ಇರುತ್ತೆ. ಸೊ ಅದು ನಿಮಗೆ ಸಿಲೆಬಸ್ ಕಾಪಿನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ಬಿಟ್ಟು ನೀವು ಪಾರ್ಟ್ B ನೀವು ಸ್ಟಾರ್ಟಿಂಗು ಇನಿಷಿಯಲ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿರ್ತೀರಲ್ವ, ಆ ಸಬ್ಜೆಕ್ಟಲ್ಲಿ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಇವಾಗ ನಾನು ಅಪ್ಲೈ ಮಾಡಬೇಕಾದ್ರೆ ನಾನು ಆ್ಯಕ್ಚುಲಿ ಡೀಸೆಲ್ ಮೆಕ್ಯಾನಿಕ್ ತೊಗೊಂಡಿದ್ದೆ. ಸೊ ನಂಗೆ ಡೀಸೆಲ್ ಮೆಕ್ಯಾನಿಕ್ ಬಗ್ಗೆ 60 ಕ್ವಶನ್ಸ್ ಬಂದಿತ್ತು. ತುಂಬ ಈಸಿಯಾಗಿ ಕ್ಲಿಯರ್ ಆಗೋಯ್ತು. ಆದರೆ ಕೆಲವರು ಏನು ಮಾಡ್ಬಿಡ್ತಾರೆ, ನಾವು ಈ ರೆಫ್ರಿಜರೇಷನ್ ಇದೆ ಆಪ್ಷನಲ್ಲಿ, ಏರ್ ಕಂಡೀಷನಿಂಗ್, ರೆಫ್ರಿಜರೇಷನ್ ನಾವೆಲ್ಲ ತೊಗೊಂಡ್ರೆ ತುಂಬ ಕಷ್ಟ. ಸುಮ್ಮನೆ ನಾವೇನು ಕಾಂಪ್ಲಿಕೇಟ್ ಮಾಡ್ಕೋಬೇಕು. ಫಸ್ಟು ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇದನ್ನೆಲ್ಲ ಗಮನ ಇಟ್ಕೊಂಡು ಹಾಕಬೇಕು.
ನೀವು ಈವನ್ ಮೆಡಿಕಲ್ ಬಗ್ಗೆನೂ ಥಿಂಕ್ ಮಾಡಿ ಅಪ್ಲಿಕೇಶನ್ ಹಾಕಬೇಕು. ಆ ಲೆವೆಲಲ್ಲಿ ನೀವು ಇದ್ದರೆ ಮಾತ್ರ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಸುಮ್ಮನೆ ನಾವೇನೋ ಒಂದು ಹಾಕ್ಬಿಟ್ಟಿದ್ದೀನಿ ಎಕ್ಸಾಮ್ ಬರೆದ್ಬಿಟ್ಟೆ ಅಂದರೆ ಆಗಲ್ಲ. ಅದಾಯಿತು, ಇದು ಕ್ಲಿಯರ್ ಆಯಿತು ಅಂದ್ಕೊಳ್ಳಿ. ಇದು ಕ್ಲಿಯರ್ ಆದಮೇಲೆ ನೆಕ್ಸ್ಟ್ CBAT ಅಂತ ಮಾಡ್ತಾರೆ, ಅಂದರೆ ಸೈಕಲಾಜಿಕಲ್ ಟೆಸ್ಟ್ ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಸೊ ಇದರಲ್ಲಿ ಎಷ್ಟು ಜನ ಕರೀತಾರೆ ಅಂದರೆ, ಇಲ್ಲಿ 15 ಟೈಮ್ಸ್ ಕರೆದಿರಲ್ಲ, ಇಲ್ಲಿ 8 ಟೈಮ್ಸ್ ಕರೀತಾರೆ. ಟೋಟಲ್ ವೇಕೆನ್ಸಿ ಎಷ್ಟಿರುತ್ತೋ ಅದ್ರ 8 ಟೈಮ್ಸ್ ಕರೆದ್ಬಿಟ್ಟು ಸೊ ಇದಕ್ಕೆ ನಿಮಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಇದಕ್ಕೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೇಳಿದ್ದಾನೆ ನೋಟಿಫಿಕೇಶನಲ್ಲಿ. ಆ ನೋಟಿಫಿಕೇಶನ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ಒಬ್ಬ ಫಿಸಿಷಿಯನ್ ಮತ್ತು ಒಬ್ಬರು ಐ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಈ ಮೆಡಿಕಲ್ ಸರ್ಟಿಫಿಕೇಟ್ನ ಕಂಪಲ್ಸರಿ ತೊಗೊಂಡೋಗ್ಬೇಕು ಎಕ್ಸಾಮಿನೇಷನ್. ಇಲ್ಲಾಂದರೆ ನಿಮ್ಗೆ ಎಕ್ಸಾಮಿನೇಷನ್ಗೆ ಅಲೋ ಮಾಡಲ್ಲ. ಈ ಒಂದು ಕ್ವಾಲಿಫೈ ಆಗಿದ್ರು ನೀವು ಕಂಪಲ್ಸರಿ ಗೊತ್ತಿರಬೇಕು ನಿಮಗೆ. ಮತ್ತು ಈ ಮೆಡಿಕಲ್ ಸರ್ಟಿಫಿಕೇಟ್ನ ನೀವು ಕಂಪಲ್ಸರಿ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜು ಇಲ್ಲಾಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾತ್ರ ತೊಗೋಬೇಕು. ಬೇರೆ ಕಡೆ ಪ್ರೈವೇಟಲ್ಲಿ ತೊಗೊಂಡೋದ್ರೆ ಅದು ಎಲಿಜಿಬಲ್ ಇಲ್ಲ. ಮತ್ತು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಇರುತ್ತೆ. ಎಲ್ಲ ಟೆಸ್ಟ್ಗಳು ಮಾಡಿ ಅವರು ನಿಮಗೆ ಸರ್ಟಿಫೈ ಮಾಡಿ ಕೊಡ್ತಾರೆ. ಅದಾದಮೇಲೆ ಸೊ ಈ ಎಕ್ಸಾಮ್ ಹೆಂಗಿರುತ್ತೆ ಅಂದರೆ, ಸೊ ಈ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನಿಮಗೆ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಇರುತ್ತೆ. ಅಂದರೆ ಒಂದು ಮೆಮೊರಿ ಟೆಸ್ಟ್ ಇರುತ್ತೆ, ಇನ್ನೊಂದು ಬ್ರಿಕ್ಸ್ ಅಂತ ಇರುತ್ತೆ, ಒಂದು ಬಿಲ್ಡಿಂಗ್ ಇರುತ್ತೆ ಎಷ್ಟು ಬ್ರಿಕ್ಸು ಆ ಥರ ಇರುತ್ತೆ, ಒಂದು ಕ್ಲಾಕ್ ಬಗ್ಗೆ ಪ್ರಾಬ್ಲಮ್ಸ್ ಇರುತ್ತೆ, ಇನ್ನೊಂದು 2-3 ಸ್ಪಾಂಟೇನಿಯಸ್ ಟೆಸ್ಟ್ ಇರುತ್ತೆ. ಸೊ ಟೋಟಲ್ 5 ಟೆಸ್ಟ್ ಇರುತ್ತೆ. 5 ಟೆಸ್ಟಲ್ಲಿ ನೀವು ಕಂಪಲ್ಸರಿ 5 ಟೆಸ್ಟಲ್ಲೂ ಅಂದರೆ ಇದು ಹೆಂಗಿರುತ್ತೆ ಅಂದರೆ, ನಾವು ಬರೆದಾಗ ಎಕ್ಸಾಮಲ್ಲಿ 71 ಮಿನಿಟ್ಸ್ ಟೆಸ್ಟ್ ನಡೀತು. 71 ಮಿನಿಟ್ಸ್ ಅಂದರೆ ಸೊ ಪ್ರತಿ ಟೆಸ್ಟ್ಗೂ ಇಷ್ಟು ಟೈಮ್ ಅಂತ ಇರುತ್ತೆ. ಅದಾದಮೇಲೆ 1 ಮಿನಿಟ್ ಬ್ರೇಕ್ ಇರುತ್ತೆ, 1 or 2 ಮಿನಿಟ್ಸು. ಅದಾದಮೇಲೆ ನೆಕ್ಸ್ಟ್ ಟೆಸ್ಟ್ ನಡೆಯುತ್ತೆ. ಅದಾದಮೇಲೆ ಅದೇ ಥರ 5 ಟೆಸ್ಟು ನಡೆಯುತ್ತೆ. ಈ 5 ಟೆಸ್ಟಲ್ಲೂ ನೀವು ಮಿನಿಮಮ್ ನಂಬರ್ ಆಫ್ ಮಾರ್ಕ್ಸ್ ತೆಗಿಬೇಕು. ಇವಾಗ ಒಂದು ಟೆಸ್ಟಲ್ಲಿ ನಾನು ಜಾಸ್ತಿ ತೆಗೆದುಬಿಟ್ಟು ಇನ್ನೊಂದರಲ್ಲಿ ಫೇಲ್ ಆದೆ ಆ ಥರ ಇಲ್ಲ. ನೀವೆಲ್ಲದರಲ್ಲೂ ಮಿನಿಮಮ್ ನಂಬರ್ ಆಫ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತೆಗೆದಾಗ ಮಾತ್ರ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಸೊ ಈ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ ನಿಮ್ಮದು ಇವಾಗ ಈ ಎಕ್ಸಾಮಿನೇಷನ್ ಎಲ್ಲ ಆಯ್ತಲ್ವಾ, ಈ ಎಕ್ಸಾಮಿನೇಷನ್ನು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೆಂಗೆ ಶಾರ್ಟ್ ಲಿಸ್ಟ್ ಮಾಡ್ತಾನೆ ಅಂದರೆ, ಅವನು ಈ CBT 2 ಅಲ್ಲಿ ಪಾರ್ಟ್ ಏನಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರಲ್ವಾ ಅದ್ರ 50% ಆಫ್ ಮಾರ್ಕ್ಸು, ಮತ್ತು ಈ CBAT ಆಪ್ಟಿಟ್ಯೂಡ್ ಟೆಸ್ಟಲ್ಲಿ 50% ಆಫ್ ಮಾರ್ಕ್ಸು ಎರಡನ್ನೂ ತಗೊಂಡು ಕಂಬೈನ್ ಮಾಡಿ ಒಂದು ರ್ಯಾಂಕ್ ಮಾಡ್ತಾನೆ. ಆ ರ್ಯಾಂಕ್ ಬೇಸಿಸ್ ಮೇಲೆ ನಿಮಗೆ ಅವನೇನು ಮಾಡ್ತಾನೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾನೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಏನಿಲ್ಲ, ಸಿಂಪಲ್. ನಿಮ್ದು ಏನೇನು ಮಾರ್ಕ್ಸ್ ಕಾರ್ಡ್ಸ್ ಇರುತ್ತಲ್ವಾ, 10th ಆಗಿರ್ಬೋದು, ಮತ್ತು ಇಲ್ಲ ITI ಆಗಿರ್ಬೋದು, ಇಲ್ಲ ಇಂಜಿನಿಯರಿಂಗ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಇವೆಲ್ಲ OBC ಸರ್ಟಿಫಿಕೇಟು, ಅವ್ರು ಏನೇನು ಸರ್ಟಿಫಿಕೇಷನ್ಸ್ ಹೇಳಿರ್ತಾರೋ ಆ ಸರ್ಟಿಫಿಕೇಟ್ನ ತೊಗೊಂಡೋಗ್ಬಿಟ್ಟು ವೆರಿಫೈ ಮಾಡ್ತಾರೆ. ಮತ್ತು ಅವ್ರು ನಿಮಗೆ ಮೇಲ್ ಮಾಡ್ತಾರೆ. ಇದೆಲ್ಲ ಅಫಿಷಿಯಲಾಗಿ ಯಾವುದೇ ಫೋನ್ ಕಾಂಟ್ಯಾಕ್ಟ್ಸ್ ಇರೋಲ್ಲ. ಅವರೇ RRBಯಿಂದ ನಿಮ್ಗೊಂದು ಮೇಲ್ ಬರುತ್ತೆ, ನೀವು ಹಿಂಗೆ ಸೆಲೆಕ್ಟ್ ಆಗಿದ್ದೀರಾ, ಈ ಥರ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಬನ್ನಿ ಅಂತ. ನೀವು ಆ ಥರ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡು ಎಲ್ಲ ಡಾಕ್ಯುಮೆಂಟ್ನ ಮಾಡಿಸ್ಕೊಂಡು ಆ ಡಾಕ್ಯುಮೆಂಟ್ನ ತೊಗೊಂಡೋಗ್ಬಿಟ್ಟು ಅವ್ರು ಹೇಳಿದ್ದಿನ ನೀವು ಅಟೆಂಡ್ ಆಗ್ಬೋದು. ಸಪೋಸ್ ನಿಮ್ಗೆ ಏನಾದರೂ ಒಂದು ಡಾಕ್ಯುಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೂ ಅವರು ಟೈಮ್ ಕೊಡ್ತಾರೆ ನಿಮಗೆ. ಯಾವುದೇ ಕಾರಣಕ್ಕೂ ನೀವು ಡಾಕ್ಯುಮೆಂಟ್ ಕರೆಕ್ಟಾಗಿ ಮಾಡಿಸಿಲ್ಲ ಹಂಗೆ ಅಂತ ವಾಪಸ್ ಕಳಿಸಲ್ಲ. ನಿಮಗೆ ಟೈಮ್ ಕೊಟ್ಟೇ ಕೊಡ್ತಾರೆ. ಆ ಟೈಮ್ ಒಳಗಡೆ ನೀವು ಮತ್ತೆ ಡಾಕ್ಯುಮೆಂಟ್ನ ಮಾಡಿಸ್ಕೊಂಡು ಹೋಗ್ಬೋದು. ಆದರೆ ನೀವು ಮುಂಚೆನೇ ಕರೆಕ್ಟಾಗೆಲ್ಲ ಡಾಕ್ಯುಮೆಂಟ್ ಮಾಡಿಸ್ಕೊಳ್ಳಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಕ್ಯಾಸ್ಟು ಇವೆಲ್ಲ ಕರೆಕ್ಟಾಗಿ ಮಾಡಿಸ್ಕೊಂಡು ಹೋಗ್ಬೋದು. ಮತ್ತು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ನೀವು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಮಾತ್ರ, ಬೇರೆ ಎಲ್ಲದಕ್ಕೂ ಅಫಿಡವಿಟ್ ಮಾಡಿಸ್ಬೋದು, ಬಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಫಿಡವಿಟ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕರೆಕ್ಟಾಗಿ ಮಾಡಿಸ್ಕೊಂಡು ಹೋಗಿ. ಇವಾಗ OBC ಸರ್ಟಿಫಿಕೇಟ್ ಅಂದರೆ OBC ಸರ್ಟಿಫಿಕೇಟು ನಾನ್ ಕ್ರೀಮಿ ಲೇಯರ್ ಇದ್ದರೆ ಮಾತ್ರ ನೀವು OBCಗೆ ಎಲಿಜಿಬಲ್, ಇಲ್ಲಾಂದರೆ ನೀವು ಜನರಲ್ ಆಗ್ತೀರಾ. ಸಪೋಸ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ OBC ಅಂತ ಹಾಕ್ಬಿಟ್ಟಿರ್ತೀರ, ಬಟ್ ನೀವು ಫೈನಲ್ ಹೋದಾಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ಹತ್ರ OBC ಸರ್ಟಿಫಿಕೇಟ್ ಇರೋದು ನಿಮಗೆ OBCಗೆ ಎಲಿಜಿಬಲ್ ಇಲ್ಲ ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡ್ತಾರೆ ಅಂದ್ರೆ ನಿಮ್ಮನ್ನ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ, ಯು ಆರ್ ಅನ್ರಿಸರ್ವ್ಡ್ ಅಂತ. ಸೊ ಅವಾಗ ಸಪೋಸ್ ನೀವು ಅವಾಗ ನಿಮ್ಮನ್ನ OBCನ UR ಅಂತ ಕನ್ಸಿಡರ್ ಮಾಡಿದಾಗ ಅದಕ್ಕೆ ಎಲಿಜಿಬಲ್ ಇದ್ದರೆ ಮಾತ್ರ ನೀವು ಕ್ಲಿಯರ್ ಆಗ್ತೀರಾ. ನೀವು ಕ್ಲಿಯರ್ ಆಗಿಲ್ಲ ಅಂದ್ಕೊಳ್ಳಿ, ಅವಾಗ ನೀವು ಆಟೋಮೆಟಿಕಲಿ ನೀವು ಅದರಿಂದ ಡಿಸ್ಕ್ವಾಲಿಫೈ ಆಗಿ ಹೋಗ್ತೀರಾ. ಒಂದು ಸತಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮನ್ನು ಮೆಡಿಕಲ್ ಕಳಿಸ್ತಾರೆ. ಮೆಡಿಕಲಲ್ಲಿ, ರೈಲ್ವೇನಲ್ಲಿ ಮೆಡಿಕಲ್ ಎಸ್ಪೆಷಲಿ ಲೋಕೋ ಪೈಲಟ್ ಅಥವಾ ಅಸಿಸ್ಟೆಂಟ್ ಲೋಕೋ ಪೈಲಟ್ ಜಾಬ್ಗೆ ಇದು A1 ಕ್ಯಾಟಗರಿ ಫಿಟ್ ಇರಬೇಕು. A1 ಕ್ಯಾಟಗರಿ ಫಿಟ್ ಅಂದರೆ ನೀವು ಆಲ್ರೆಡಿ ನೀವು ಎಲ್ಲಿ ಈ ಮೆಡಿಕಲ್ ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗ್ತಿರಲ್ವಾ, ಅವಾಗಲೇ ನೀವು ನೋಡ್ಕೋಬೇಕು ಇದಕ್ಕೆ ಏನೇನು. ಈ ಎಕ್ಸಾಮ್ ಬರೆಯೋದಕ್ಕಿಂತ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಮೆಡಿಕಲ್ಲೇ. ಯಾಕಂದರೆ ಇಷ್ಟು ಸ್ಟೇಜ್ ಆಫ್ ಎಕ್ಸಾಮ್ಸ್ ಬರೆದ್ಬಿಟ್ಟು ಇಷ್ಟು ಟೈಮ್ ಕೊಟ್ಬಿಟ್ಟು ನೀವು ಎಕ್ಸಾಮ್ ಬರೆದ್ಮೇಲೆ ಫೈನಲ್ ಆಗಿ ನೀವು ಮೆಡಿಕಲಿ ಫಿಟ್ ಇಲ್ಲ ಅಂದರೆ ಕಷ್ಟ. ಯಾಕಂದರೆ ನಿಮ್ಮ ಹೈಟು ವೈಟು ಎಲ್ಲ ನೋಡ್ಬಿಟ್ಟು ಈ ಜಾಬಲ್ಲಿ ಅದೊಂದೇ ಕ್ರೈಟೀರಿಯಾ ಅಲ್ಲ. ಪ್ರತಿಯೊಂದು ನಿಮಗೆ ಕಿವಿ ಕೇಳಿಸ್ತಾ ಇದೆಯಾ, ಚೆಸ್ಟ್ಗೆ ಎಕ್ಸ್ರೇ ಮಾಡ್ತಾನೆ, ಏನಾದರೂ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆಯಾ, ಯೂರಿನ್ ಟೆಸ್ಟ್ ಮಾಡಿಸ್ತಾನೆ, ಬ್ಲಡ್ ಟೆಸ್ಟ್ ಮಾಡಿಸ್ತಾನೆ. ಸಪೋಸ್ ಯಾವುದಾದ್ರೂ ಆಕ್ಸಿಡೆಂಟ್ಸ್ ಆಗಿದೆಯಾ, ನಿಮ್ಗೇನಾದರೂ ಕೈ ಕಾಲಲ್ಲಿ ಏನಾದರೂ ಮೇಜರ್ ಆಕ್ಸಿಡೆಂಟ್ಸ್ ಆಗಿದೆಯಾ, ಏನಾದರೂ ಬೆರಳುಗಳೆಲ್ಲ ಟ್ವಿಸ್ಟ್ ಇದೆಯಾ,
ಪ್ರತಿಯೊಂದು A to Z ಚೆಕ್ ಮಾಡ್ತಾರೆ. ಮತ್ತು ಈವನ್ ಕಿವಿ ಸಮೇತ ಚೆಕ್ ಮಾಡ್ತಾನೆ. ಮತ್ತು ಕಣ್ಣಿಗೆ ಒಂದು 5-6 ಥರ ಟೆಸ್ಟ್ ಮಾಡ್ತಾನೆ. ಅಂದರೆ ಡಿಸ್ಟೆಂಟ್ ವಿಷನ್ ಬೇಕು, 0/0 ಇರಬೇಕು, ಅದೇ ತಲಾಲ್ ಬ್ಲೈಂಡ್ನೆಸ್ಗೆ ಒಂದು 2-3 ಥರ ಟೆಸ್ಟ್ ಮಾಡ್ತಾರೆ. ಮತ್ತು ಫಾಗಿಂಗ್ ಟೆಸ್ಟ್ ಮಾಡ್ತಾರೆ. ಮತ್ತು ನೈಟ್ ಬ್ಲೈಂಡ್ನೆಸ್ ಇದೆಯಾ, ಯಾಕಂದರೆ ಇದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಥವಾ ಲೋಕೋ ಪೈಲಟ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಜಾಬು. ಯಾಕಂದರೆ ಸಾವಿರಾರು ಜನನ ಇಲ್ಲ ಗೂಡ್ಸಲ್ಲಿ ವರ್ಕ್ ಮಾಡ್ತಿದ್ರೆ ಎಷ್ಟೋ ಕೋಟ್ಯಾಂತರ ರೂಪಾಯಿ ಇದನ್ನ ತೊಗೊಂಡು ಹೋಗ್ತಾ ಇರ್ತೀರ, ಜನಗಳು ಪ್ರಾಣ ಇರುತ್ತೆ. ಹಂಗಾಗಿ ನೀವು ಕಂಪಲ್ಸರಿ. ಮತ್ತು ಇದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಇಂಡಿಯನ್ ರೈಲ್ವೆ ಮೆಡಿಕಲ್ ಮಾಡ್ಯೂಲ್ ಅಂತ ಇದೆ. ಸೊ ಅದನ್ನು ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಆಗಬೇಕಾದ್ರೆ ಏನೇನು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬೇಕು ಎಲ್ಲ ಕ್ಲಿಯರ್ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಈ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ನೀವು ಮೆಡಿಕಲಿ ಫಿಟ್ ಇದ್ದೀರಾ. ಅಂದರೆ ನಾರ್ಮಲ್ ನಾವು ಫಿಟ್ ಇದ್ದೀವಿ ಅಂತ ನಾವು ಅಂದ್ಕೊತೀವಿ, ಬಟ್ ಕೆಲವು ಕಣ್ಣಲ್ಲಿ ಏನಾದರೂ ಕರೆಕ್ಷನ್ ಆಪ್ರೇಷನ್ಸ್ ಮಾಡಿಸ್ಕೊಂಡಿರ್ಬೋದು. ಅವ್ನು ಹೇಳಿದ್ದಾನೆ ಲ್ಯಾಸಿಕ್ ಸರ್ಜರಿ ಅಂತ ಹೇಳಿದ್ದಾನೆ, ಇಲ್ಲ ರೆಟಿನಾ ಕರೆಕ್ಷನ್ ಸರ್ಜರೀಸು, ಇಲ್ಲ ನಾವು ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಸೊ ಆ ಥರದವರು ಈ ಎಕ್ಸಾಮಿನೇಷನ್ಗೆ ಒಂದ್ಸರಿ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಪ್ರೈವೇಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ, ನೀವು 6/6 ಇದ್ದೀರಾ, ಎಲ್ಲ ಕನ್ಸಲ್ಟ್ ಆಗ್ತಾ ಇದ್ದೀರಾ ಅಂದ್ರೆ ಮಾತ್ರ ಅಪ್ಲೈ ಮಾಡಿ. ಯಾಕಂದರೆ ಇಷ್ಟು ಸ್ಟೇಜ್ವರೆಗೂ ಬಂದು ಅಲ್ಲಿಂದ ಹೊರಗಡೆ ಹೋಗೋದು ಯಾರಿಗಾದ್ರೂ ಬೇಜಾರಾಗಿ ಆಗುತ್ತೆ. ಅಂದರೆ ಯಾಕಂದರೆ ಒಂದು ಸ್ಟೇಜ್ ಆಫ್ ಎಕ್ಸಾಮ್ ಅಲ್ಲ ಇದು 3-4 ಸ್ಟೇಜ್ ಆಫ್ ಎಕ್ಸಾಮ್ ಇರೋದ್ರಿಂದ ನೀವು ಮುಂಚೆನೇ ಎಲ್ಲ ಕರೆಕ್ಟಾಗಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಇದ್ದೀರಾ ಅಂದ್ಕೊಂಡ್ರೆ ಮಾತ್ರ ಮಾಡಿ. ಈವನ್ ಫ್ಲಾಟ್ ಫೂಟ್ ನಿಮ್ಗೆ ಗೊತ್ತಿರುತ್ತೆ. ಫ್ಲಾಟ್ ಫೂಟ್ ಅಂದರೆ ಈ ಕಾಲಲ್ಲಿ ಈ ಥರ ಅರ್ಧ ಚಂದ್ರಾಕೃತಿ ಇರುತ್ತೆ, ಆ ಫ್ಲಾಟ್ ಫೂಟ್ ಇರಬೇಕು, ಫ್ಲಾಟ್ ಫೂಟ್ ಇರಬಾರ್ದು, ಈ ಥರ ಇರಬೇಕು ಕಂಪಲ್ಸರಿ. ಅದನ್ನು ಸಮೇತ ಚೆಕ್ ಮಾಡ್ತಾ ಇದ್ದಾರೆ. ಸೊ ಕಂಪಲ್ಸರಿ ನೀವೆಲ್ಲ ಎಲಿಜಿಬಲ್ ಇದ್ದೀರಾ ಅಂತ ನೋಡಿಕೊಂಡು ಇದು ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಂಗೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ ನಿಮಗೆ. ನಾನು ಅದ್ರ ಬಗ್ಗೆ ಸಪ್ರೇಟ್ ನೀವೆಲ್ಲ ಡೌಟ್ಸ್ ಕೇಳಿದ್ರೆ ನಾನು ಒಂದು ವೀಡಿಯೋ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಮತ್ತು ಈ ಕೆಲಸದ ಬಗ್ಗೆನೂ ತಿಳ್ಕೊಂಡಿದ್ರೇ ಒಳ್ಳೆಯದು. ಏನು ಕೆಲಸ ಮಾಡ್ತಾ ಇದೀವಿ ಅಂತ ಸುಮಾರು ಜನಕ್ಕೆ ಅಪ್ಲೈ ಮಾಡ್ತಾರೆ, ಏನು ಕೆಲಸ ಅಂತಲೇ ಗೊತ್ತಿರಲ್ಲ. ಸೊ ಏನು ಕೆಲಸ ಅಂತಲೇ ಗೊತ್ತಿರಲ್ಲ, ಆ ಕೆಲಸ ನಿಮಗೆ ಗೊತ್ತಿರಬೇಕು. ಸೊ ALP ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಇದು ಹೇಳ್ತವ್ರ ಥರನೇ. ಸೊ ಇದರಲ್ಲಿ ಸೇಮ್ ಈ ಪೊಲೀಸ್ ಥರನೇ ಡೈರೆಕ್ಟ್ ನಿಮಗೆ ಯಾರು ದೊಡ್ಡ ಪೋಸ್ಟ್ ತಗೊಳ್ಳಲ್ಲ, ಒಂದು ಕಡೆಯಿಂದ ಪ್ರಮೋಷನ್ ಆಗಿ ಹೋಗ್ಬೇಕಲ್ವ. ಅದೇ ಥರನೇ ಲೋಕೋ ಪೈಲಟ್ ಅಂದರೆ ಫಸ್ಟು ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ನೀವು ಸೆಲೆಕ್ಟ್ ಆಗ್ತೀರಾ. ಒಂದ್ಸತಿ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಗಿ ಸೆಲೆಕ್ಟ್ ಆದಮೇಲೆ ನಿಮ್ಮನ್ನ ಗೂಡ್ಸ್ ಟ್ರೈನಲ್ಲಿ ಒಬ್ಬ ಲೋಕೋ ಪೈಲಟ್ ಜೊತೆ ವರ್ಕ್ ಮಾಡೋಕ್ಕೆ ಕಳಿಸ್ತಾರೆ. ನೀವು ಯಾವುದೇ ಕಾರಣಕ್ಕೂ ಡ್ರೈವಿಂಗ್ ಮಾಡಲ್ಲ. ನಿಮಗೆ ರೈಲ್ವೆ ಅವರು ಒಂದ್ಸತಿ ಸೆಲೆಕ್ಟ್ ಆಗಿ ಮೆಡಿಕಲ್ಲು ಎಲ್ಲ ಆದಮೇಲೆ ನಿಮಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಪ್ರಕಾರ ನೀವು ಯಾವುದೋ ಒಂದು ಲಾಬಿ, ಇವಾಗ ಹುಬ್ಳಿ ಅಂತ ತೊಗೊಂಡ್ರೆ ಹುಬ್ಳಿ ಝೋನ್ RRB ಬೆಂಗಳೂರು ಬಂದ್ಬಿಟ್ಟು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಹುಬ್ಳಿ ಝೋನಲ್ಲಿ 3 ಡಿವಿಷನ್ಸ್ ಇದೆ. ಒಂದು ಹುಬ್ಳಿ, ಒಂದು ಮೈಸೂರು, ಒಂದು ಬ್ಯಾಂಗ್ಳೂರು. ಈ 3ರಲ್ಲಿ ಯಾವುದೋ ಒಂದು ಝೋನ್ಗೆ ನಿಮ್ಗೆ ಯಾವುದೋ ಒಂದು ಡಿವಿಷನ್ಗೆ ನಿಮಗೆ ಅಲಾಟ್ ಮಾಡ್ತಾರೆ. ಆ ಡಿವಿಷನಲ್ಲಿ ನಿಮ್ಗೆ ಯಾವುದೋ ಒಂದು ಲಾಬಿ ಕೊಡ್ತಾರೆ. ಆ ಪರ್ಟಿಕ್ಯುಲರ್ ಲಾಬಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಟ್ರೈನ್ಸಲ್ಲಿ ವರ್ಕ್ ಮಾಡ್ತೀರಾ. ನೀವು ಇದು ಡೇ ಇರ್ಬೋದು, ನೈಟ್ ಇರ್ಬೋದು, ಇದು 24 hours ವರ್ಕಿಂಗ್ ರೈಲ್ವೇಸ್ ಅನ್ನೋದು. ನಿಮಗೆ ಫಿಕ್ಸ್ಡ್ ಇದು 9 to 5 ಜಾಬ್ ಅಲ್ಲ ಇದು. ಸೊ ಇದೆಲ್ಲ ನೀವು ಮನಸ್ಸಲ್ಲಿ ಇಟ್ಕೊಳ್ರಿ ಇದನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಮತ್ತು ಇದು ಜಾಬ್ ಚೆನ್ನಾಗಿದೆ. ಯಾಕಂದರೆ ನಿಮಗೆ ಮೆಡಿಕಲ್ ಫೆಸಿಲಿಟಿ ಕೊಡ್ತಾರೆ. ನಿಮ್ಮ ಫ್ಯಾಮಿಲಿಗೆಲ್ಲ ಮೆಡಿಕಲ್ ಫೆಸಿಲಿಟಿ ಇದೆ, ಜಾಬ್ ಸೆಕ್ಯೂರಿಟಿ ಇದೆ. ಸೊ ಹಂಗಾಗಿ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ನೀವು ಒಂದು ಟ್ರೈ ಮಾಡ್ಬೋದು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಏನು ಈ ಮ್ಯಾಥಮೆಟಿಕ್ಸು, ಜನರಲ್ ಇಂಟೆಲಿಜೆನ್ಸು, ರೀಸನಿಂಗು, ಬೇಸಿಕ್ ಸೈನ್ಸು, ಈ ಸಿಲೆಬಸ್ ಇದೆಯಲ್ವಾ, ಈ ಸಿಲೆಬಸ್ಸು ಗ್ರೂಪ್ ಡಿಗೂ ಇದೆ ಸಿಲೆಬಸ್ಸು, ಈ RRB ALPಗೂ ಬಂದಿರೋ ನೋಟಿಫಿಕೇಶನ್ಗೂ ಇದು ಸಿಲೆಬಸ್ಸು. ಮತ್ತು RRB ಜೂನಿಯರ್ ಇಂಜಿನಿಯರ್ ಅಥವಾ ನೀವು ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಮಾಡಿದ್ರೆ ಅದು ಬರೆದ್ರೂ ಫಸ್ಟ್ ಸ್ಟೇಜಲ್ಲಿ ಇದೇ ಸಿಲೆಬಸ್ ಇರುತ್ತೆ. ಸೊ ಇದಕ್ಕೋಸ್ಕರ ನೀವು ಸ್ಪೆಷಲಾಗಿ ಪ್ರಿಪೇರ್ ಆಗೋ ಅವಶ್ಯಕತೆ ಇರೋದಿಲ್ಲ. ಅಂದರೆ ಇಲ್ಲ SSCಗೂ ಇದೇ ಇರುತ್ತೆ. ಆಲ್ಮೋಸ್ಟ್ ಅವ್ರಿಗೆ ಇಂಗ್ಲೀಷ್ ಎಡಿಷನ್ ಇರುತ್ತೆ. ಇವನ್ ಬ್ಯಾಂಕಿಂಗಲ್ಲೂ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸ್ವಲ್ಪ ಲೆವೆಲ್ ಆಫ್ ಎಕ್ಸಾಮಿನೇಷನ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಂಗಾಗಿ ನೀವು ಮಲ್ಟಿಪಲ್, ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿರೋ ಥರ ನೀವು ಮಲ್ಟಿಪಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು ಇದರಿಂದ. ಹಂಗಾಗಿ ಇದನ್ನ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು. ಯಾಕಂದರೆ ತುಂಬ ವೇಕೆನ್ಸೀಸ್ ಇದೆ. ಇವಾಗ ಲಾಸ್ಟ್ ನಮ್ಮ ನೋಟಿಫಿಕೇಶನಲ್ಲಿ ತುಂಬ ಜನ ಬಂದಿದ್ದಾರೆ, ಕರ್ನಾಟಕದವರು ತುಂಬ ಜನ ಇದ್ದಾರೆ ಇವಾಗ ಆಲ್ರೆಡಿ. ನಿಮ್ಗೆ ಏನೇ ಇದು ಬೇಕಾದ್ರೂ ಗೈಡೆನ್ಸ್ ಬೇಕಾದ್ರೂ ನಾವು ಹೆಲ್ಪ್ ಮಾಡ್ತೀವಿ. ಜಸ್ಟ್ ಮತ್ತು ಇದರಲ್ಲಿ ಯಾವುದೇ ನಿಮ್ಗೆ ಇದಿಲ್ಲ ಅಂದರೆ ದುಡ್ಡು ಕೊಟ್ಟರೆ ಆಗುತ್ತೆ ಆ ಥರ ಏನಿಲ್ಲ. ಸಿಂಪಲ್, ಎಲ್ಲ ಆನ್ಲೈನ್ ಎಕ್ಸಾಮ್ಸ್. ಹೋಗ್ತೀರಾ, ಸಬ್ಮಿಟ್ ಮಾಡ್ತೀರಾ, ಆನ್ಲೈನ್ ಎಕ್ಸಾಮ್ ಇರುತ್ತೆ ಪ್ರತಿ ಸ್ಟೇಜಲ್ಲೂ. ಇವಾಗ CBT 1 ಹೋದ್ರಿ ಅಂದ್ಕೊಳ್ಳಿ, ನೀವು CBT 1 ಹೋಗ್ತೀನಿ ನಿಮಗೆ ಫಿಂಗರ್ ಪ್ರಿಂಟ್ ತೊಗೊತಾನೆ, ಫೇಸ್ ತೊಗೊತಾನೆ. CBT 2 ಅಷ್ಟೇ, ಫಿಂಗರ್ ಪ್ರಿಂಟ್ ತೊಗೊತಾನೆ, ಫೇಸ್ ತೊಗೊತಾನೆ. ಮತ್ತು ಇದಕ್ಕೆ ಹೋದ್ರಿ CBATಗೆ ಫಿಂಗರ್ ಪ್ರಿಂಟು, ಫೇಸು, ಈ 3 ಆದಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಿರಲ್ವಾ, ಕಂಪಲ್ಸರಿ ನಿಮಗೆ ಅವಾಗ ಏನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ನೀವೇನು ಫಿಂಗರ್ ಪ್ರಿಂಟ್ ಕೊಡ್ತಿರಲ್ಲ, ಈ 3 ಫಿಂಗರ್ ಪ್ರಿಂಟ್ಗೂ ಮತ್ತು ಫೇಸ್ಗೂ ಅದು ಮ್ಯಾಚ್ ಆಗಲೇಬೇಕು. ಸೊ ಹಂಗಾಗಿ ಇದು 100% ಜೆನ್ಯೂನ್ ಆಗಿರುತ್ತೆ ಎಕ್ಸಾಮು. ಯಾವುದೇ ಕಾರಣಕ್ಕೂ ಯಾವುದೇ ಮೋಸ ಇರಲ್ಲ. ಸೊ ಈಸಿಯಾಗಿ ನೀವು
ಮಾಡ್ಕೋಬೋದು. ಯಾಕಂದರೆ ಹೊರಗಡೆ ಆಪರ್ಚುನಿಟೀಸ್ ತುಂಬ ಕಡಿಮೆ ಇದೆ. ಇವಾಗ ಇಂಜಿನಿಯರಿಂಗ್ ಮಾಡಿರ್ಬೋದು, ITI ಮಾಡಿರ್ಬೋದು. ಬಟ್ ಈ ಪ್ರೈವೇಟಲ್ಲಿ ಸ್ವಲ್ಪ ಆಪರ್ಚುನಿಟೀಸ್ ಕಷ್ಟ ಇರೋದ್ರಿಂದ ನೀವು ಇದು ಈಸಿಯಾಗಿ ಇದು ಮಾಡ್ಕೋಬೋದು ಜಾಬ್ನ. ಮತ್ತು ಸ್ಯಾಲ್ರಿನೂ ಇಟ್ ಈಸ್ ಗುಡ್ ಸ್ಯಾಲ್ರಿ ಆ್ಯಕ್ಚುಲಿ. ನಿಮಗೆ ಬೇಸಿಕ್ ಇರುತ್ತೆ, ಬೇಸಿಕ್ ಜೊತೆ DA ಕೊಡ್ತಾನೆ, ಡಿಯರೆನ್ಸ್ ಅಲವೆನ್ಸ್. ಇವಾಗ ಅಲ್ಲಿ 61% ಏನೋ ನಡೀತಿದೆ DA. ಸೊ ನೆಕ್ಸ್ಟು HRA ಬರುತ್ತೆ, ಮತ್ತು ಟ್ರಾವೆಲಿಂಗ್ ಅಲವೆನ್ಸ್ ಅಂತ ಇರುತ್ತೆ. ಮತ್ತು ನೀವು ALP ಆಗಿ ನೀವು ವರ್ಕ್ ಮಾಡ್ತೀರಲ್ವಾ, ವರ್ಕ್ ಮಾಡೋ ಎವ್ರಿ ಕಿಲೋಮೀಟರ್ಗೆ ಇಷ್ಟು ಅಮೌಂಟ್ ಅಂತ ಬರುತ್ತೆ. ₹3.70 ಇಲ್ಲ ₹3.90 ಆ ಥರ ಅಮೌಂಟ್ ಬರ್ತಾ ಇರುತ್ತೆ 1 ಕಿಲೋಮೀಟ್ರಿಗೆ. ಸೊ ಮ್ಯಾಕ್ಸಿಮಮ್ ನೀವು ಗೂಡ್ಸಲ್ಲಿ ವರ್ಕ್ ಮಾಡ್ತೀರಾ, ಒಂದು 4,000 ಕಿಲೋಮೀಟ್ರ್ ವರ್ಕ್ ಮಾಡಿದ್ದೀರಾ ಅಂದರೆ 4 × 3.5 ಹಾಕೊಂಡ್ರು 13,000 15,000ವರೆಗೂ ನೀವು ಮೈಲೇಜ್ ತೊಗೋಬೋದು. ನಾನು ಹೇಳ್ತಿರೋದು ಬರೀ ಗೂಡ್ಸ್. ಪ್ಯಾಸೆಂಜರ್ ಆದರೆ ಅವ್ರು ಇನ್ನೂ ತುಂಬ ವರ್ಕ್ ಮಾಡ್ತಾರೆ, ಬಟ್ ಗೂಡ್ಸಲ್ಲಿ ಆವ್ರೇಜು. ಅದೇ ಥರ ನೈಟ್ ಡ್ಯೂಟಿ ಅಲವೆನ್ಸು, ಸೊ ಈ ಥರ ಎಲ್ಲ ಅಲವೆನ್ಸಸ್ ಇರುತ್ತೆ. ನಿಮಗೆ ಚೆನ್ನಾಗಿರುತ್ತೆ ಜಾಬು, ಏನಂತ ಪ್ರಾಬ್ಲಮ್ ಏನು ಅನಿಸಲ್ಲ, ಮಾಡ್ಕೊಂಡು ಹೋಗ್ಬೋದು. ಬಟ್ ಏನಂದರೆ ನೀವು ಜಾಬ್ ಬಗ್ಗೆ ಎಲ್ಲ ತಿಳ್ಕೊಳ್ರಿ, ಅಪ್ಲೈ ಮಾಡಿ. ಎಲ್ಲರೂ ಅಪ್ಲೈ ಮಾಡಿ, ಈ ಜಾಬ್ನ ಅಟೆಂಡ್ ಮಾಡಿ, ಎಕ್ಸಾಮಿನೇಷನ್ ಅಟೆಂಡ್ ಮಾಡಿ. ಬಟ್ ಇದು ಅಪ್ಲೈ ಮಾಡಬೇಕಾದ್ರೆ ನೀವು ಸ್ವಲ್ಪ ಎಲ್ಲ ಪ್ರಿಕಾಷನ್ಸ್ನ ತೊಗೊಳ್ಳಿ. ಈ ಥರ ಇಲ್ಲಿ ಈ ಸಬ್ಜೆಕ್ಟ್ ಇದೆಯಲ್ವ, ಪಾರ್ಟ್ B ಸಬ್ಜೆಕ್ಟು, ಸುಮ್ಮನೆ ಏನೋ ಒಂದು ತಗೊಬಿಡೋದು, ಇವಾಗ ಟೈಮ್ಗೊಂದು ಹಾಕ್ಬಿಡೋಣ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸಬ್ಜೆಕ್ಟ್ ನೋಡ್ಕೊಳ್ಳಿ, ನಿಮಗೆ ಯಾವ ಸೂಟಬಲ್ ಇದೆ. ನಾನು ಹೇಳ್ತೀನಿ ಇವಾಗ ಯಾವ ಸೂಟಬಲ್ ಅಂತ. ಕಟ್ ನೋಡಿ. ಸೊ ಕಂಪಲ್ಸರಿ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ. ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೋ ಅಪ್ಲೈ ಮಾಡಿ. ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಇಲ್ಲ ಬೇರೆ ಯಾವುದಾದ್ರೂ ಬುಕ್ಸು ಎಲ್ಲ ಫಾಲೋ ಮಾಡಿ. ನೆಕ್ಸ್ಟ್ ನೀವು ಒಂದು ಸ್ಟೇಜ್ ಆಫ್ ಎಕ್ಸಾಮು, ನೆಕ್ಸ್ಟ್ ಎಕ್ಸಾಮು ಹೆಂಗೆ ಮಾಡಬೇಕು ನಾನು ಗೈಡ್ ಮಾಡ್ತಾ ಹೋಗ್ತೀನಿ ನಿಮಗೆ. ಯಾಕಂದರೆ ನಾನು 2019 ಸೇಮ್ ಪ್ರೊಸೀಜರ್. ನಾವೇನು ಕೆಲಸ ಬಿಟ್ಬಿಟ್ಟು ಇದಕ್ಕೇನೆ 5 ವರ್ಷ ಕುತ್ಕೊಂಡು ಓದಿ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡಿಲ್ಲ. ಕೆಲಸ ಮಾಡಿಕೊಂಡೆ, ಇಲ್ಲ ಸಿಂಪಲ್ಲಾಗಿ ಏನೋ ಒಂದು ಸಿಂಪಲ್ ಕೆಲಸ ಮಾಡಿಕೊಂಡೆ ಇದನ್ನು ಕ್ರ್ಯಾಕ್ ಮಾಡ್ಬೋದು. ತುಂಬ ಇದಕ್ಕೋಸ್ಕರನೇ ತುಂಬ ಓದ್ಬಿಟ್ಟು ಮಾಡೋದೇನು ಬೇಕಾಗಿಲ್ಲ. ಬಟ್ ಏನಂದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಮಾತ್ರ ನೀವು ಮುಂದೆನೇ ನೋಡ್ಕೋಬೇಕು. ಯಾಕಂದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂದರೆ ಈ ಎಕ್ಸಾಮ್ ನೀವು ಬರೋದ್ರೂ ಉಪಯೋಗ ಇಲ್ಲ. ಮೆಡಿಕಲಿ ನೀವು ಫೈನಲಾಗಿ ನಿಮ್ಮನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ನೀವು ಇದನ್ನು ಫಾಲೋ ಮಾಡಿ. ಮತ್ತು ನೋಟಿಫಿಕೇಷನ್ ಓದಿ. ನೀವು ಯಾವುದೇ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಕರೆಕ್ಟಾಗಿ, ಇಲ್ಲ ನೀವು ಕಾಟಾಚಾರಕ್ಕೆ ಆಗ್ತಾ ಇದ್ದೀರಾ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಇಲ್ಲ ನಾನು ಈ ಎಕ್ಸಾಮ್ ಓದಬೇಕು, ಈ ಎಕ್ಸಾಮ್ ನಾನು ಮಾಡ್ಕೋಬೇಕು, ಕ್ಲಿಯರ್ ಮಾಡಬೇಕು ಅಂತ ಇದ್ದರೆ ಕಂಪಲ್ಸರಿ ಒಂದು 2 ಅವರ್ಸ್ ಸ್ಪೇರ್ ಕೊಟ್ಬಿಟ್ಟು ಆ ನೋಟಿಫಿಕೇಷನ್ ರೈಲ್ವೇನಲ್ಲಿ ಕಂಪಲ್ಸರಿ ನೋಟಿಫಿಕೇಷನ್ ಏನಿರುತ್ತೋ ಅದನ್ನೇ ಸಿಲೆಬಸ್ಸಲ್ಲಿ ಕೇಳ್ತಾನೆ, ಮತ್ತು ಅದನ್ನೇ ಎಕ್ಸಾಮಲ್ಲೂ ಕೇಳ್ತಾನೆ, ಮತ್ತು ಅದನ್ನೇ ಫಾಲೋ ಮಾಡ್ತಾನೆ. ಸೊ ಹಂಗಾಗಿ ನೀವು ನೋಟಿಫಿಕೇಷನ್ನ ಫಾಲೋ ಮಾಡಿ. ನೋಟಿಫಿಕೇಷನ್ ನಿಮ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಾನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ, ಮತ್ತು CBT 1 ಯಾವ ಥರ ಪ್ರಿಪೇರ್ ಆಗಬೇಕು ಅಂದರೆ ತುಂಬ ಸಿಂಪಲಾಗಿ ಪ್ರಿಪೇರ್ ಆಗ್ಬೋದು. 60 ಡೇಸಲ್ಲಿ ನೀವು ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. 60 ಡೇಸ್, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಸೊ ಅದು ಹೆಂಗೆ ಕ್ಲಿಯರ್ ಮಾಡಬೇಕು ಅಂತ ನಾನು ಗೈಡ್ ಮಾಡ್ತೀನಿ. ಸೊ ಮೋರ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಇದನ್ನು ಫಾಲೋ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಎವ್ರಿವನ್.